ಕಾಯಿ ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ಮಾಲ್ ಸೈಜು ಒಂದು ಈಲ್ಡ್ ಬರದೇ ಇರೋದು ಇದೆಲ್ಲ ಇತ್ತು. ಇದು ಈ ಊರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಒಂದು ಆ್ಯಕ್ಚುಲ್ ಸೈಜು, ಕಲರು, ವೆರೈಟಿ ಎಲ್ಲ ಬರ್ತಾಯಿದೆ. ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 300 ಗ್ರಾಮ್, 350, 250, ಬಿಲೋ 350 ಬರ್ತಾಯಿತ್ತು. ಇವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ 400 ಗ್ರಾಮ್, 500 ಗ್ರಾಮ್, 600 ಗ್ರಾಮ್ನೂ ಬರ್ತಾಯಿದೆ. ನನ್ನ ಹೆಸರು ಮಂಜುನಾಥ್, ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬಳಿ ದೇವರಹಳ್ಳಿ ಗ್ರಾಮ. ನಾನು ಫಸ್ಟು ಇಲ್ಲಿ ವ್ಯವಸಾಯಕ್ಕೆ ಬರೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಆಪ್ಕಾಮ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಲಾಲ್ಬಾಗ್ ಸೊಸೈಟಿಲಿ. ನಾನು 3 ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಜಾಬಲ್ಲಿದ್ದೆ, ಬೆಂಗಳೂರಲ್ಲಿ ಇದ್ದಿದ್ದು. 1 ಎಕರೆ ಡ್ರ್ಯಾಗನ್ ಫ್ರೂಟು, 500 ಕಂಬ, 2000 ಸೋಸಿ, 1 ಎಕರೆ ಬಾಳೆ, ಏಲಕ್ಕಿ ಬಾಳೆ, ಮತ್ತು ಒಂದು 50-60 ತೆಂಗಿನ ಸೋಸಿ ಆಲೆ 2.5 ಇಯರ್ 4 ಇಯರ್ಸ್ ಆಯ್ತು ಹೆಚ್ಚಿಸ್ಕೊಳಮೆ. ಅದು ಚೆನ್ನಾಗಿ ಬರ್ತಾಯಿದೆ. ಇದೇ ಎಲ್ಲ ಕೆರಳ ಪ್ರಾಡಕ್ಟೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ನನಗೇನಂತ ಸ್ಯಾಟಿಸ್ಫೈ, ಒಂದು ಗಿಡದ್ದು ಗ್ರೀನ್ನೆಸ್ಸು ಯಾವುದೂ ಇರಲಿಲ್ಲ. ಕಾಯಿ ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ಮಾಲ್ ಸೈಜು, ಒಂದು ಈಲ್ಡ್ ಬರದೇ ಇರೋದು ಇದೆಲ್ಲ ಇತ್ತು. ಇದು ಈ ಊರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಒಂದು ಆ್ಯಕ್ಚುಲ್ ಸೈಜು, ಕಲರು, ವೆರೈಟಿ ಎಲ್ಲ ಬರ್ತಾಯಿದೆ. ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 300 ಗ್ರಾಮ್, 350, 250, ಬಿಲೋ 350 ಬರ್ತಾಯಿತ್ತು. ಇವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ 400 ಗ್ರಾಮ್, 500 ಗ್ರಾಮ್, 600 ಗ್ರಾಮ್ನೂ ಬರ್ತಾಯಿದೆ. ಬಾಳೆನೂ ಸ್ವಲ್ಪ ಇವಾಗ ಬಿಸಿಲಿಗೆ ಸ್ವಲ್ಪ ಡೌನ್ ಆಗಿದೆ. ಅದು 2 ಡೋಸ್ ಕೊಟ್ಟಿರೋದು ಅದು ಬಾಳೆಗೆ. ಇನ್ನೊಂದು 3-4 ಡೋಸ್ ಕೊಟ್ಟರೆ ಅದು ಇಂಪ್ರೂವ್ ಆಗುತ್ತೆ. ತೆಂಗು ಆಲ್ರೆಡಿ ಒಂದು 2 ಇಯರ್ಸಿಂದ ಕೊಡ್ತಾ ಇದ್ದೀನಿ. ಅದು ಆ್ಯಕ್ಚುಲ್ ಗಿಡ ಪರವಾಗಿಲ್ಲ, ಟೋಟಲಿ ಪರವಾಗಿಲ್ಲ, ಈ ಬೌಂಡ್ರಿಗೆ ಪರವಾಗಿಲ್ಲ. ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ಡೆವಲಪ್ಮೆಂಟ್ ಇಲ್ಲ ಅಷ್ಟೇ ಟೋಟಲಿ. ಇವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಡೆವಲಪ್ಮೆಂಟ್ ಆಗಿದೆ. ಅದೇ ಮೇಯ್ನು. ಹೆಲ್ತು ಚೆನ್ನಾಗಿ ಬರ್ತಾಯಿದೆ, ಗಿಡ ಚೆನ್ನಾಗಿ ಬರ್ತಾಯಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ. ಒಂದು ಬಾಟ್ಲು ಬರ್ತದೆ 180 ಗ್ರಾಮ್ಸ್ ಬಂದರೆ ಒಂದು 200 ಲೀಟ್ರಿಗೆ ಅದು ಫುಲ್ ಬಾಟ್ಲು ಹಾಕಿ ಒಂದು 200 ಲೀಟ್ರ್ ಅಂದರೆ ಗಿಡಕ್ಕೆ 1 ಲೀಟ್ರು, 2 ಲೀಟ್ರು, 3 ಲೀಟ್ರು ಆ ಥರ ಬಿಡಬೇಕು. ಕೆಮಿಕಲ್ಗೂ ಇವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸು. ಕೆಮಿಕಲ್ಲು ನಮ್ಮ ಆರೋಗ್ಯಕ್ಕೆಲ್ಲ ಹಾನಿಕಾರಕನೇ. ಅದು ಇದರಲ್ಲಿ ಏನೂ ಹಾನಿಕಾರಕ ಇಲ್ಲ. ಇವರು ಹೋಮಿಯೋಪತಿ ಕೆಮಿಕಲಲ್ಲಿ ಅವ್ರು ಕೇಳಿದಷ್ಟು ರೇಟ್ ಕೊಡಬೇಕು, ಭಾರಿ ಲಾಟ್ ಆಫ್ ರೇಟ್ಸ್. ಬಟ್ ಇದರಲ್ಲಿ ಕೇರಳ ಐಟಮ್ಮು ಇವು ಮಕ್ಕಳು ಇದು ಹೋಮಿಯೋಪತಿಯಲ್ಲಿ ಅಂತ ನಮಗೆ ರೇಟ್ಸ್ ಏನು ಹೊರೆ ಆಗೋದಿಲ್ಲ, ಕಡಿಮೆ ಖರ್ಚಿನಲ್ಲೇ ಬೀಳುತ್ತದೆ. ಮಣ್ಣಿಗೆಲ್ಲ ಎರೆಹುಳು ಉತ್ಪತ್ತಿ ಆಗುತ್ತೆ, ಮಣ್ಣು ಹಾಳಾಗೋಕ್ಕೆ ಚಾನ್ಸ್ ಇಲ್ಲ, ಪರವಾಗಿಲ್ಲ ಟೋಟಲಿ. ನಾವು ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ಯೂಟ್ಯೂಬ್ ಮುಖಾಂತರನೇ ಈ ಕೇರಳದು ಈ ಹೋಮಿಯೋದು ಗೊಬ್ಬರ ಸಿಕ್ಕಿದ್ದು ನಮಗೆ. ಅವರಿಂದನೇ ನಾವು ನೋಡಿ ಇವ್ರನ್ನ ಯೂಸ್ ಮಾಡ್ತಾ ಇರೋದು. ನಾವು ಸದ್ಯಕ್ಕೆ ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು, ಇದರಿಂದ ತೊಂದರೆ ಏನಿಲ್ಲ, ಭಾರಿ ಉತ್ಪಾದನೆ ಆಗುತ್ತೆ.